ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಓಂ ಶಂ ಶನೇಶ್ವರಾಯ ನಮಃ. ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ರಾಶ್ಯಾಧಿಪತಿ ಮಂಗಳ. ವೃಶ್ಚಿಕ ರಾಶಿಯವರು ಅಂದರೆ ಅಂತರಾಳದಲ್ಲಿ ಅಪಾರ ಶಕ್ತಿ ಹೊಂದಿರುವವರು, ರಹಸ್ಯಗಳನ್ನು ಕಾಪಾಡುವವರು ಮತ್ತು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ಬರುವ ಛಲಗಾರರು. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇನ್ನೂವರೆಗೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಯಾತನೆ, ಶನಿದೇವನ 4ನೇ ಮನೆಯ ಸಂಚಾರ ಅಂದರೆ ಅರ್ಧಾಷ್ಟಮ ಶನಿಯ ಪ್ರಭಾವ ನಿಮ್ಮನ್ನು ಸಾಕಷ್ಟು ಪರೀಕ್ಷೆ ಮಾಡಿದೆ. ಮನೆಯಲ್ಲಿ ಅಶಾಂತಿ, ಕೆಲಸದಲ್ಲಿ ಅಡೆತಡೆ ಮತ್ತು ಆರೋಗ್ಯದ ಏರುಪೇರುಗಳಿಂದ ನೀವು ದಣಿದಿರಬಹುದು. ಆದರೆ ಈಗ ನಿಟ್ಟುಸಿರು ಬಿಡುವ ಸಮಯ ಬಂದಿದೆ. 2026ರ ಈ ವರ್ಷ ನಿಮ್ಮ ಜೀವನದ ಕರಾಳ ಅಧ್ಯಾಯವನ್ನು ಮುಕ್ತಾಯಗೊಳಿಸಿ ಹೊಸ ಯಶಸ್ಸಿನ ಸರಣಿಯನ್ನು ಆರಂಭಿಸುತ್ತೆ. ಶನಿಯು ತನ್ನ ಸ್ಥಾನವನ್ನು ಬದಲಿಸಿ 5ನೇ ಮನೆಗೆ ಪ್ರವೇಶ ಮಾಡುತ್ತಿರೋದು ನಿಮಗೆ ಹೊಸ ಆಲೋಚನೆ ಮತ್ತು ಸಂತಾನ ಸುಖದ ಯೋಗವನ್ನು ತಂದುಕೊಡುತ್ತೆ. ವೃತ್ತಿ ಜೀವನದ ದೃಷ್ಟಿಯಿಂದ 2026 ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಸಮಾಧಾನಕರ ವರ್ಷವಾಗಿರುತ್ತೆ. ಇದುವರೆಗೂ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನೀವು ಮರುಗಿರಬಹುದು. ಆದರೆ ಈ ವರ್ಷ ನಿಮ್ಮ ಪ್ರತಿಭೆ ಜಗತ್ತಿಗೆ ಪರಿಚಯ ಆಗುತ್ತೆ. ಉದ್ಯೋಗದಲ್ಲಿ ನೀವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಬಡ್ತಿ ಅಥವಾ ದೊಡ್ಡ ಮಟ್ಟದ ಜವಾಬ್ದಾರಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವಿಶೇಷವಾಗಿ ಪೊಲೀಸ್, ಮಿಲಿಟರಿ, ರಕ್ಷಣೆ, ವೈದ್ಯಕೀಯ, ಸಂಶೋಧನೆ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವವರಿಗೆ ಈ ವರ್ಷ ಅದ್ಭುತ ಪ್ರಗತಿ ಅನ್ನೋದು ಕಂಡುಬರುತ್ತೆ. ನಿಮ್ಮ ಕಚೇರಿಯಲ್ಲಿ ನಿಮ್ಮನ್ನು ವಿರೋಧ ಮಾಡಿದವರೇ ಈಗ ನಿಮ್ಮ ಸಹಾಯ ಕೇಳುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವ್ಯಾಪಾರಸ್ಥರಿಗೆ ಈ ವರ್ಷದ ಮೇ ನಂತರ ನಿಮಗೆ ವ್ಯಾಪಾರದಲ್ಲಿ ಚೇತರಿಕೆ ಕಂಡುಬರುತ್ತೆ. ಹೊಸ ಹೂಡಿಕೆದಾರಿಕೆಗೆ ಇದು ಸಕಾಲ. ಆದರೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ವ್ಯವಹಾರ ಮಾಡ್ತಿದ್ರೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಯಾರನ್ನು ಕೂಡ ಕಣ್ಮುಚ್ಕೊಂಡು ನಂಬೋದಕ್ಕೆ ಹೋಗಬೇಡಿ. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಮುಂದುವರಿರಿ. ಆರ್ಥಿಕವಾಗಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಆರ್ಥಿಕ ಬಲ ಸಿಗುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯೋದಕ್ಕೆ ನೀವು ಹಾಕಿದ ಯೋಜನೆಗಳು ಸಫಲವಾಗುತ್ತೆ. ಅನಿರೀಕ್ಷಿತ ಮೂಲಗಳಿಂದ ಹಣ ಹರಿದು ಬರುತ್ತೆ. ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿಯಿಂದ ಬರಬೇಕಾಗಿದ್ದ ಪಾಲು ಈ ವರ್ಷ ನಿಮ್ಮ ಕೈ ಸೇರುತ್ತೆ. ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವವರಿಗೆ ಲಾಭದ ಯೋಗ ಇದೆ. ಆದರೆ ಲಾಟ್ರಿ ಅಥವಾ ಜೂಜಿನಂತಹ ಶಾರ್ಟ್ಕಟ್ ದಾರಿಗಳಿಂದ ದೂರ ಇರಿ. ನೀವು ಸ್ವಂತ ಮನೆ ಕಟ್ಟುವ ಅಥವಾ ಜಾಗ ಖರೀದಿಸುವ ಕನಸು ಈ ವರ್ಷ ನನಸಾಗುತ್ತೆ. ನಿಮ್ಮ ಆದಾಯ ಹೆಚ್ಚಾಗ್ತಿದ್ದಂತೆ ಖರ್ಚುಗಳು ಕೂಡ ಹೆಚ್ಚಾಗಬಹುದು. ಆದ್ದರಿಂದ ಹಣದ ನಿರ್ವಹಣೆಯಲ್ಲಿ ಜಾಣತನ ತೋರಿಸಿ. ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಸಂಬಂಧಗಳಲ್ಲಿ ಹೊಸ ಜೀವಕಳೆ ಬರುತ್ತೆ. ಅರ್ಧಾಷ್ಟಮ ಶನಿಯ ಪ್ರಭಾವದಿಂದ ಈ ತಾಯಿಯ ಆರೋಗ್ಯದಲ್ಲಿ ಅಥವಾ ಮನೆಯಲ್ಲಿ ಶಾಂತಿಯಲ್ಲಿ ಉಂಟಾಗಿದ್ದ ವ್ಯತ್ಯಯಗಳು ಈಗ ದೂರವಾಗುತ್ತೆ. ಮನೆಯಲ್ಲಿ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಅವಿವಾಹಿತರಿಗೆ ಈ ವರ್ಷ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ. ನಿಮ್ಮ ಮನಸ್ಸಿಗೆ ಒಪ್ಪುವ ಸಂಗಾತಿಯ ಭೇಟಿಯಾಗುತ್ತೆ. ದಂಪತಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಕಲಹಗಳು ದೂರವಾಗುತ್ತೆ. ಭಿನ್ನಾಭಿಪ್ರಾಯಗಳೆಲ್ಲ ದೂರವಾಗಿ ಪ್ರೀತಿ ಅನ್ನೋದು ಹೆಚ್ಚಾಗುತ್ತೆ. ಸಂತಾನ ಅಪೇಕ್ಷೆ ಮಾಡೋರಿಗೆ ಈ ವರ್ಷ ಭಾಗ್ಯದ ಶುಭ ವಾರ್ತೆ ಅನ್ನೋದು ಕೇಳಿ ಬರುತ್ತೆ. ಒಟ್ಟಾರೆಯಾಗಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸುತ್ತೆ. ಆರೋಗ್ಯದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಂಗಳನ ಆಧಿಪತ್ಯ ಇರೋದ್ರಿಂದ ನಿಮಗೆ ಅತಿಯಾದ ಕೋಪ ಅಥವಾ ರಕ್ತದೊತ್ತಡದ ಸಮಸ್ಯೆ ಕಾಣಿಸಿಕೊಳ್ಬಹುದು. ಚಾಲನೆ ಮಾಡಬೇಕಾದಾಗ ಜಾಗರೂಕರಾಗಿರಿ ಮತ್ತು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಕರುಳು ಅಥವಾ ಗುಪ್ತಾಂಗದ ಸಮಸ್ಯೆಗಳೇನಾದರೂ ಇದ್ದರೆ ಉದಾಸೀನ ಮಾಡದೆ ವೈದ್ಯಕೀಯ ಚಿಕಿತ್ಸೆ ಪಡೆಯಿರಿ. ಮಾನಸಿಕ ಶಾಂತಿಯಾಗಿ ಪ್ರತಿದಿನ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದು ನಿಮಗೆ ವರದಾನವಾಗಿರುತ್ತೆ. ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ಒಳಗೊಳಗೆ ಕೊರಗುವ ಸ್ವಭಾವದವರು. ಆದ್ದರಿಂದ ನಿಮ್ಮ ಮನಸ್ಸಿನ ನೋವನ್ನು ನಂಬಿಕಸ್ಥ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಶ್ರಮಕ್ಕೆ ತಕ್ಕ ಯಶಸ್ಸು ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇರುವವರು ಈ ಬಾರಿ ಗುರಿಯನ್ನು ಮುಟ್ಟುತ್ತಾರೆ. 5ನೇ ಮನೆಯ ಶನಿಯು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸ್ತಾರೆ. ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಹೊಸ ಪ್ರಾಜೆಕ್ಟ್ಗಳಲ್ಲಿ ಯಶಸ್ಸು ಅನ್ನೋದು ಕಾಣ್ತಾರೆ.
ಇನ್ನು ವಿದೇಶಿ ಶಿಕ್ಷಣಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಈ ವರ್ಷದ ಮಧ್ಯಭಾಗದಲ್ಲಿ ಸಕಾರಾತ್ಮಕ ಫಲಿತಾಂಶ ಅನ್ನೋದು ದೊರೆಯುತ್ತೆ. ನಿಮ್ಮ ಸಮಯವನ್ನು ಅನಗತ್ಯ ಹವ್ಯಾಸಗಳಿಗೆ ವ್ಯಯ ಮಾಡದೆ ಓದಿನತ್ತ ಗಮನ ಹರಿಸಿ. ಶನಿದೇವನ ಕೃಪೆ ಪಡೆಯೋದಕ್ಕೆ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಶನಿವಾರದಂದು ಹನುಮಂತನ ಆರಾಧನೆ ಮಾಡಬೇಕು. ಓಂ ಹಂ ಹನುಮತೆ ನಮಃ ಮತ್ತು ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಪಠಿಸಿ. ನಿಮ್ಮ ರಾಶಿಗೆ ಅಷ್ಟಮ ಶನಿ ಅಥವಾ 7ನೇ ಶನಿ ಇಲ್ಲದಿದ್ರೂ ಕೂಡ ಶನಿದೇವನ ಅನುಗ್ರಹ ನಿಮ್ಮ ಕೆಲಸಗಳಲ್ಲಿ ವೇಗವನ್ನು ತರುತ್ತೆ. ಪ್ರತಿ ಶನಿವಾರ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಕೆಂಪು ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ದಾನ ಮಾಡೋದು ಮಂಗಳನ ದೋಷವನ್ನು ನಿವಾರಿಸುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡೋದು ನಿಮಗೆ ಸಕಲ ವಿಘ್ನಗಳಿಂದ ಮುಕ್ತಿ ನೀಡುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರಭಾವ ಹೆಚ್ಚಾಗುತ್ತೆ. ಜನ ನಿಮ್ಮ ಮಾತುಗಳಿಗೆ ಬೆಲೆ ನೀಡಿದ್ದಾರೆ. ನೀವು ಇದುವರೆಗೂ ಪಟ್ಟ ಕಷ್ಟಗಳು ನಿಮ್ಮನ್ನು ಒಬ್ಬ ಪ್ರಬುದ್ಧ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ. ಶತ್ರುಗಳು ನಿಮ್ಮನ್ನು ಕೆಣಕೋದಕ್ಕೆ ಬಂದರೂ ಕೂಡ ನಿಮ್ಮ ಮೌನವೇ ಅವರಿಗೆ ದೊಡ್ಡ ಉತ್ತರ ಆಗುತ್ತೆ. ರಹಸ್ಯವಾಗಿ ನಡೆದಿದ್ದ ಪಿತೂರಿಗಳು ಈಗ ಬಯಲಿಗೆ ಬರುತ್ತೆ. ಇದರಿಂದ ನಿಮಗೆ ಸತ್ಯ ಯಾವುದು ಮತ್ತು ಸುಳ್ಳು ಯಾವುದು ಅಂತ ಸ್ಪಷ್ಟವಾಗುತ್ತೆ. ಕೊನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ಈ 2026 ವರ್ಷ ಪುನರುತ್ಥಾನದ ವರ್ಷ ಆಗುತ್ತೆ. ಕತ್ತಲೆ ಕಳೆದ ಮೇಲೆ ಬೆಳಕು ಬರುವಂತೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸುವ ಕಾಲ ಬಂದಿದೆ. ನಿಮ್ಮಲ್ಲಿರುವ ಅದಮ್ಯ ಚೇತನವನ್ನು ಧನಾತ್ಮಕವಾಗಿ ಬಳಸಿ ಯಾರಿಗೂ ಕೆಟ್ಟದನ್ನು ಬಯಸದೆ ನಿಮ್ಮ ಹಾದಿಯಲ್ಲಿ ನೀವು ಮುನ್ನಡೆಯಿರಿ. ಜಗತ್ತೇ ನಿಮಗೆ ಗೌರವಿಸುತ್ತೆ. ಶನಿದೇವನು ನಿಮಗೆ ನ್ಯಾಯ ಮತ್ತು ಪ್ರಗತಿ ಎರಡನ್ನೂ ಕೂಡ ನೀಡಲಿದ್ದಾನೆ. ಈ ವರ್ಷ ನೀವು ಕೈಗೊಳ್ಳುವ ಪ್ರತಿ ಕೆಲಸದಲ್ಲೂ ಕೂಡ ವಿಜಯ ಅನ್ನೋದು ಸಿಗುತ್ತೆ ಅಂತ ನಾವು ಹಾರೈಸ್ತೇವೆ. ನಿಮ್ಮ ಬಾಳಲ್ಲಿ ಸದಾ ಹರ್ಷ ತುಂಬಿರಲಿ. ಜೈ ಶನಿದೇವ್, ಜೈ ಜೈ ವೀರ ಹನುಮಾನ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.